ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿಮಗಿರುವಂತಹ ಪಾಪಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗದೆ, ಪಾಪಿಷ್ಟ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗದೆ, ನಿಮಗಿರುವ ಶರೀರ ಇಚ್ಛೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗದೆ, ಒಂದು ಮಾನವ ಮೃಗದ ಹಾಗೆ ದಿನೇ ದಿನೇ ನೀವು ತಯಾರಾಗುವುದಾದ್ರೆ ಎಚ್ಚರ. ನಿಮಗೆ ಹೆಂಡತಿ ಇರ್ತಾಳೆ, ಆದಾಗ್ಯೂ ಕೂಡ ಪರಸ್ತ್ರೀ ವ್ಯಾಮೋಹ ಇರುತ್ತೆ. ಗಂಡ ಇರ್ತಾನೆ, ಆದಾಗ್ಯೂ ಕೂಡ ಪರಪುರುಷನ ವ್ಯಾಮೋಹ ಇರುತ್ತೆ. ಇನ್ನೂ ನಿಮಗೆ ಮದುವೆ ಕೂಡ ಆಗಲ್ಲ, ಆದಾಗ್ಯೂ ಕೂಡ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಾ ಇದ್ದೀರಿ. ಇಂಥವರನ್ನು ಯಾರು ಬದಲಾಯಿಸಲು ಸಾಧ್ಯ? ಅಷ್ಟಕ್ಕೂ ಯಾಕೆ ಅವರು ಹಾಗೆ ಮಾಡ್ತಾರೆ ನೋಡಿಕೊಳ್ಳೋಣ ಬನ್ನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಆದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆಯೇ ಗಂಡಸರೂ ಸಹ ಸ್ವಾಭಾವಿಕವಾದ ಸ್ತ್ರೀಭೋಗವನ್ನು ಬಿಟ್ಟು ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ತಪ್ಪಿಗಾಗಿ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಒಬ್ಬರ ಮೇಲೆ ಒಬ್ಬರು ಕಾಮಾತುರರಾದರು. ಹೀಗೆ ಯಾಕೆ ಮಾಡ್ತಾರಂತೆ? ಯಾಕೆ ಹೀಗೆ ಇಷ್ಟ ಬಂದ ರೀತಿಯಲ್ಲಿ ಮಾನವ ಮೃಗಗಳಾಗಿ ಅವರು ಜೀವಿಸುತ್ತಾರೆ? ಯಾಕೆ ಎಂದು ಬೈಬಲ್ ಹೇಳುತ್ತೆ. ಇದಲ್ಲದೆ ಅವರು ತಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಳವನ್ನು ಕೊಡಲಿಲ್ಲವಾದದ್ದರಿಂದ. ಯಾಕೆ ಇವರು ಹೀಗೆ ಮಾಡ್ತಾರೆ? ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅನ್ಕಂಟ್ರೋಲೇಬಲ್ ಸಿನ್, ನಾನು ಆ ಪಾಪ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಆಗ್ತಾ ಇಲ್ಲ ಎನ್ನುವಂಥವ್ರು ಇದ್ದೀರಾ? ಹುಚ್ಚನ ಹಾಗೆ ವರ್ತಿಸುತ್ತಿದ್ದೇನೆ, ಹುಚ್ಚಳ ಹಾಗೆ ವರ್ತಿಸುತ್ತಿದ್ದೇನೆ ಎನ್ನುವಂಥವ್ರಿದ್ದೀರಾ? ಕೇಳಿ, ಸೊಲೊಮೋನನು ಮಹಾರಾಜನಾಗಿದ್ದ. ಪ್ರಾರ್ಥನೆಯೊಂದಿಗೆ ತನ್ನ ಪರಿಪಾಲನೆ ಪ್ರಾರಂಭಿಸುತ್ತಾನೆ. ಪ್ರಾರ್ಥನಾಲಯದ ನಿರ್ಮಾಣದೊಂದಿಗೆ ತನ್ನ ಪ್ರಯಾಸ ಪ್ರಾರಂಭಿಸುತ್ತಾನೆ. ಅದ್ಭುತನಾದ ಆತ್ಮೀಕನಾಗಿ ಆರಂಭದ ವರ್ಷಗಳಲ್ಲಿ ತನ್ನ ಆತ್ಮಿಕತೆಯನ್ನು ಮುಂದುವರಿಸುತ್ತಾನೆ. ಅದಾದ ನಂತರ ಸೊಲೊಮೋನನಿಗೆ ಹುಡುಗಿಯರ ಹುಚ್ಚು ಹಿಡಿಯುತ್ತೆ. ದೇಶದಲ್ಲಿ ಯುದ್ಧವೇ ಇಲ್ಲದಂತಾಯಿತು. ಬೆದರಿಸುವವನಿರಲಿಲ್ಲ, ಎದುರಿಸುವವನಿರಲಿಲ್ಲ, ದೇಶದ ಮೇಲೆ ದಾಳಿ ಮಾಡಲು ಯಾರೂ ಇರಲಿಲ್ಲ. ಅದಕ್ಕಾಗಿ ಅಧಿಕಾರ ಅವನಿಗಿತ್ತು, ಸಾಕಷ್ಟು ಆಸ್ತಿ ಅವನಿಗಿತ್ತು. ಆ ದಿನಮಾನಗಳಲ್ಲಿ ಸೊಲೊಮೋನನಂತಹ ಐಶ್ವರ್ಯವಂತನು ಭೂಮಿಯ ಮೇಲೆ ಬೇರೆ ಯಾರೂ ಇರಲಿಲ್ಲ. ಸೊಲೊಮೋನನು ಅಂದ ಉಳ್ಳವನಾಗಿದ್ದನು, ಅಧಿಕಾರ ಉಳ್ಳವನಾಗಿದ್ದನು, ಆಸ್ತಿ ಪಾಸ್ತಿ ಕೂಡ ಉಳ್ಳವನಾಗಿದ್ದನು, ಅಖಂಡವನ್ನೇ ಹೊಂದಿಕೊಂಡಿದ್ದನು. ಕೃತಜ್ಞತೆ ಉಳ್ಳವನಾಗಿ ದೇವರಿಗೆ ಸೇವಿಸುವುದರ ಬದಲಿಗೆ ಏನ್ ಮಾಡ್ತಾನೆ ಗೊತ್ತಾ? ಇಷ್ಟ ಬಂದ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳಲು ಆರಂಭಿಸುತ್ತಾನೆ. ಒಬ್ಬ ಸ್ತ್ರೀ ಜೊತೆ, ಇಬ್ಬ ಸ್ತ್ರೀ ಜೊತೆ ಅಲ್ಲ ಪ್ರಿಯರೇ. ಸ್ವಲ್ಪ ಅಂದವಾಗಿ ಯಾರಾದ್ರೂ ಕಾಣಿಸಿದ್ರೆ ಸಾಕು ಮದುವೆ ಆಗ್ತಿದ್ದ. ಯಾವುದೇ ಪ್ರಾಂತ್ಯಕ್ಕೆ ಹೋಗುವಾಗ ಆ ಪ್ರಾಂತ್ಯದಲ್ಲಿ ಯಾರಾದ್ರೂ ಒಬ್ಬ ಹುಡುಗಿ ಸ್ವಲ್ಪ ಅಂದವಾಗಿ ಕಾಣಿಸಿದ್ರೆ ಸಾಕು, ಕರೆಸುತ್ತಾ ಇದ್ದ, ಮದುವೆ ಮಾಡಿಕೊಳ್ತಾ ಇದ್ದ, ಇಟ್ಕೊಳ್ತಾ ಇದ್ದ. ಹಾಗೆ ಒಬ್ಬಿಬ್ರು ಇರಲಿಲ್ಲ ಪ್ರಿಯರೇ, 1000 ಜನ ಇದ್ರು. ಪೂರ್ತಿಯಾಗಿ ಮರೆತು ಹೋದ. ತನ್ನನ್ನು ಕರೆದಂತಹ ದೇವರನ್ನೇ ಮರೆತು ಹೋದ. ತನಗಿರುವ ಪರಿಪಾಲನೆಯ ವ್ಯವಸ್ಥೆಯನ್ನೇ ಮರೆತು ಹೋದ. ಅವನು ಜೀವಿಸುವ ಕಾಲವೆಲ್ಲ ಕೊನೆಗೆ ಆ ಸ್ತ್ರೀಯರೊಂದಿಗೆ ಪಾಪ ಮಾಡೋದೇ ಅವನ ಕೆಲಸ ಆಗ್ಬಿಟ್ಟಿತು. ಕಾರಣವೇನೆಂದರೆ ಕಾಮಾತುರವುಳ್ಳವನಾಗಿದ್ದ. ಓದೋಣ ಬನ್ನಿ, 1ನೇ ಅರಸುಗಳ ಪುಸ್ತಕ. ಸಾಧ್ಯವಾದರೆ ನೀವು ಕೂಡ ನಿಮ್ಮ ಬೈಬಲ್ ತಗೊಳ್ಳಿ. 11ನೇ ಅಧ್ಯಾಯ 1ನೇ ವಚನ. ಕೊನೆ ಸಾಲನ್ನು ನೋಡಿ. ಆಗ ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ, ಏನಂತೆ, ಅವನು ಆತ್ಮಿಕನಾದಾಗ್ಯೂ ಕೂಡ ಆತ್ಮಿಕತೆ ಇಲ್ಲದಂಥವನ ಮಗಳಿಗೆ ಮದುವೆ ಮಾಡಿಕೊಳ್ಳುವುದು ತಪ್ಪು. ಮದುವೆಯ ವಿಷಯದಲ್ಲಿ ಮೊದಲನೇ ತಪ್ಪು ಮಾಡ್ತಾನೆ, ಆ ನಂತರ ಇನ್ನೆಷ್ಟು ತಪ್ಪು ಮಾಡ್ತಾನೆ ನೋಡಿರಿ. ಫರೋಹನ ಮಗಳಿಗೆ ಮದುವೆ ಮಾಡಿಕೊಂಡಿದ್ದಲ್ಲದೆ ಇನ್ನು ಅನೇಕ ಮಂದಿ ಪರಸ್ತ್ರೀಯರನ್ನು ಏನ್ಮಾಡಿದನಂತೆ? ಮೋಹಿಸಿದನು. ಮೋಹಿಸಿದನು ಅಂದ್ರೆ ಏನು ಹೇಳಿ? ಮೋಹ ಅಂದರೆ ಒಬ್ಬ ಸುಂದರವಾದ ಹುಡುಗಿಯನ್ನು ನೋಡುವಾಗ ಒಬ್ಬ ಹುಡುಗನಿಗೆ ಉಂಟಾಗುವಂತಹ ಅಪವಿತ್ರವಾದ ಕೋರಿಕೆಯಾಗಿದೆ. ಸೊಲೊಮೋನನು ಎಲ್ಲೇ ಆಗಲಿ ಒಂದು ಹುಡುಗಿಯನ್ನು ನೋಡಿದ್ದೇ ಆದರೆ ಒಳ್ಳೆ ಕಣ್ಣಿನಿಂದ ನೋಡ್ತಾ ಇರಲಿಲ್ಲ. ಈ ದಿನ ನಮ್ಮಲ್ಲಿ ಅಂತಹ ನೋಟ ಉಳ್ಳಂಥವರಿದ್ದಾರೆ. ನಿಮ್ಮ ನೋಟ ಒಳ್ಳೆ ನೋಟ ಆಗಿರಲ್ಲ. ಒಬ್ಬ ಅಂದವಾಗಿರುವ ಸ್ತ್ರೀ ಕಾಣಿಸಿಕೊಂಡ್ರೆ ಅದು ಆಫೀಸಲ್ಲಾಗಿರಬಹುದು, ಕಾಲೇಜಿನಲ್ಲಾಗಿರಬಹುದು, ಬಸ್ ಸ್ಟ್ಯಾಂಡ್ನಲ್ಲಾಗಿರ್ಬೋದು, ಬಸ್ನಲ್ಲಾಗಿರ್ಬೋದು, ಟ್ರೇನ್ನಲ್ಲಿ ಆಗಿರ್ಬೋದು, ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು. ಒಂದು ಸುಂದರವಾದ ಹುಡುಗಿ ಕಾಣಿಸಿಕೊಳ್ಳುವುದಾದರೆ, ಮದುವೆ ಮಾಡಿಕೊಂಡವರು ಕಾಣಿಸಿಕೊಂಡ್ರು ಕೂಡ, ಅಂದವಾಗಿರುವ ಹುಡುಗ ಕಾಣಿಸಿಕೊಂಡ್ರು ಕೂಡ, ಒಬ್ಬ ಉದ್ಯೋಗಸ್ಥ ಕಾಣಿಸಿಕೊಂಡ್ರು ಕೂಡ ನಿಮ್ಮ ಕಣ್ಣು ಸುಮ್ಮನೆ ಇರಲ್ಲ. ಆ ನಿಮ್ಮ ಕಣ್ಣಲ್ಲಿ ಏನಿರುತ್ತೆ ಗೊತ್ತಾ? ಕಾಮ ಇರುತ್ತದೆ.
ಮೋಹಿಸುವಂತಹ ಸ್ವಭಾವವಿರುತ್ತೆ, ಮೋಹಿಸುವಂತಹ ನೋಟ ಇರುತ್ತವೆ. ಈ ದಿನ ಅನೇಕ ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು ಮಾಡುವಂತಹ ಪಾಪಿಷ್ಟ ಕೆಲಸ ಯಾವುದು ಗೊತ್ತಾ? ಪರಸ್ತ್ರೀಯನ್ನು ಊಹಿಸಿಕೊಳ್ತಾ, ಪರಪುರುಷನನ್ನು ಊಹಿಸಿಕೊಳ್ತಾ, ಒಬ್ಬ ಹುಡುಗನನ್ನು ಊಹಿಸಿಕೊಳ್ತಾ, ಹುಡುಗಿಯನ್ನು ಊಹಿಸಿಕೊಳ್ತಾ, ಒಬ್ಬ ಹೀರೋನನ್ನು ಊಹಿಸಿಕೊಂಡು, ಒಬ್ಬ ಹೀರೋಯಿನನ್ನು ಊಹಿಸಿಕೊಂಡು ಎಷ್ಟೋ ಪಾಪಿಷ್ಟ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಸೊಲೊಮೋನನಿಗಿರುವಂತಹ ವೀಕ್ನೆಸ್ ಏನೆಂದರೆ ಅದು ಕೇವಲ ಬಲಹೀನತೆ ಮಾತ್ರ ಆಗಿರಲಿಲ್ಲ. ಅವನ ಪಾಪಿಷ್ಟ ಸ್ಥಿತಿ ಎಂಥದಾಗಿತ್ತು ಅಂದ್ರೆ ಯಾವುದೇ ಸ್ತ್ರೀಯನ್ನು ಕಂಡ ಕೂಡಲೇ ಕಾಮ ಹುಟ್ಕೊಂಡು ಬರ್ತಾ ಇತ್ತು. ಮೋಹದಿಂದಲೇ ಆ ಸ್ತ್ರೀಯನ್ನು ನೋಡ್ತಾ ಇದ್ದ. ಫಲಿತವಾಗಿ ನೋಡಿದ ಪ್ರತಿ ಸ್ತ್ರೀಯನ್ನು ಮೋಹಿಸಿದ. ಯಾಕೆ ಮೋಹಿಸಿದನೆಂದು ಕೂಡ ಬೈಬಲ್ನಲ್ಲಿದೆ, ನೋಡೋಣ ಬನ್ನಿ. ಆ ಜನಾಂಗಗಳವರಲ್ಲಿ ಅನೇಕ ಸ್ತ್ರೀಯರನ್ನು ಮೋಹಿಸಿ ಕಾಮ ಆತುರವುಳ್ಳವನಾದನು, ಅವರನ್ನು ಇಟ್ಟುಕೊಳ್ಳುತ್ತಾ ಬಂದನು. ಹೇಳಿದನಲ್ಲವೇ, ಯಾರಾದರೂ ಒಬ್ಬ ಸ್ತ್ರೀ ಅಂದವಾಗಿ ಕಾಣಿಸಿದ್ರೆ ಸಾಕು, ಆಕೆಯನ್ನು ಕರೆಸುತ್ತಿದ್ದ, ಆಕೆಯೊಂದಿಗೆ ಪಾಪ ಮಾಡ್ತಿದ್ದ, ಆಕೆಯನ್ನು ಇಟ್ಕೊಳ್ತಿದ್ದ. ಏನ್ ಪ್ರಿಯರೇ ಈ ಮನುಷ್ಯ ಮಾಡ್ತಿರೋದು? ಅದ್ಭುತನಾದ ಆತ್ಮಿಕನೇ, ಆದರೆ ದಾರಿ ತಪ್ಪಿದ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಒಮ್ಮೆ ನೀವು ಅದ್ಭುತನಾದ ಆತ್ಮಿಕನಾಗಿದ್ರಿ, ಆತ್ಮಿಕಳಾಗಿದ್ರಿ, ಆದರೆ ಈ ದಿನ ದಾರಿ ತಪ್ಪಿದ್ದೀರಿ. ನಿಮ್ಮ ಕಣ್ಣು ಸುಮ್ಮನೆ ಇರ್ತಾ ಇಲ್ಲ, ನಿಮ್ಮ ಬಾಯಿ ಸುಮ್ಮನೆ ಇರ್ತಾ ಇಲ್ಲ, ನಿಮ್ಮ ಯೋಚನೆಗಳು ಸುಮ್ಮನೆ ಇರ್ತಾ ಇಲ್ಲ, ನಿಮ್ಮ ನೋಟ ಸುಮ್ಮನೆ ಇರ್ತಾ ಇಲ್ಲ, ನಿಮ್ಮ ಕ್ರಿಯೆಗಳು ಸುಮ್ಮನೆ ಇರ್ತಾ ಇಲ್ಲ. ಅಪವಿತ್ರವಾಗಿರುವ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡ್ತಿದ್ದೀರಿ. ಹಾಗಾದ್ರೆ ಕೇಳಿ, ನೀವು ಯಾರಾಗಿದ್ರೂ ಚಿಂತೆ ಇಲ್ಲ. ಒಂದು ವೇಳೆ ನೀವು ಅಧಿಕಾರಿಯಾಗಿರುವುದರಿಂದ, ಆಸ್ತಿ ಪಾಸ್ತಿ ನಿಮಗಿರುವುದರಿಂದ, ನಿಮಗೆ ಅಂದ ಚಂದ ಇರುವುದರಿಂದ, ನಿಮಗೆ ಅನೇಕ ಜನರಿರುವುದರಿಂದ ನೀವು ಅಂದ್ಕೊಳ್ತಿರ್ಬೋದು ನನಗೇನೂ ಆಗುವುದಿಲ್ಲವೆಂದು. ಸೊಲೊಮೋನನಿಗೂ ಅಖಂಡವೂ ಇತ್ತು. ಆದರೆ ಸೊಲೊಮೋನನು ಮಾಡುತ್ತಿರುವಂತಹ ಪಾಪಿಷ್ಟ ಕೆಲಸಗಳನ್ನು ನೋಡಿದ ದೇವರು ಏನ್ ಹೇಳ್ತಾರೆ ಗೊತ್ತಾ? ಸೊಲೊಮೋನನೇ, ನೀನು ಮಾಡುತ್ತಿರುವ ಪಾಪ ನಾನು ನೋಡುತ್ತಿದ್ದೇನೆ, ನನ್ನ ಮಾತು ಕೇಳು ಎಂದು ದೇವರು ಗದರಿಸಿದರೂ ಕೂಡ ಸೊಲೊಮೋನನು ಲಕ್ಷಿಸಲಿಲ್ಲ. ಏನ್ ಮಾಡಿದನೆಂದು ನೋಡೋಣ ಬನ್ನಿ. 11ನೇ ವಚನ. ಯೆಹೋವನು ಅವನ ಮೇಲೆ ಕೋಪಗೊಂಡು, ಅಂದರೆ ಯೆಹೋವನು ಸೊಲೊಮೋನನ ಮೇಲೆ ಕೋಪಗೊಂಡು ಅವನಿಗೆ ಹೇಳಿದ್ದೇನೆಂದರೆ, ನಾನು ನಿನ್ನೊಂದಿಗೆ ಮಾಡಿಕೊಂಡಿರುವ ನಿಬಂಧನೆಗಳನ್ನು, ಕಟ್ಟಳೆಗಳನ್ನು ನೀನು ಅನುಸರಿಸದೇ ಇರುವುದನ್ನು ನಾನು ನೋಡುತ್ತಾ ಇದ್ದೇನೆ. ನಿನ್ನ ರಾಜ್ಯವು ನಿನಗಿರಲಾರದಂತೆ ನಿಶ್ಚಯವಾಗಿ ತೆಗೆದುಹಾಕುತ್ತೇನೆ. ಯಾವುದನ್ನು ಆಧಾರ ಮಾಡಿಕೊಂಡು ಇಷ್ಟ ಬಂದಂತೆ ಜೀವಿಸ್ತಾ ಇದ್ದೀ ಸೊಲೊಮೋನನೇ? ನಿನ್ನ ಅಧಿಕಾರ ತಾನೇ? ನಿನ್ನ ಆಸ್ತಿಪಾಸ್ತಿಗಳನ್ನು ನೋಡಿತಾನೆ? ನಿನ್ನ ಅಂದಚಂದವನ್ನು ನೋಡಿತಾನೆ? ನಿನ್ನ ಆರೋಗ್ಯವನ್ನು, ಆಯುಷನ್ನು ನೋಡಿತಾನೆ? ಹಾಗಾದ್ರೆ ಕೇಳು, ತೆಗೆದುಹಾಕುತ್ತೇನೆ. ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ನೀವು ಯಾವುದನ್ನು ಆಧಾರ ಮಾಡಿಕೊಂಡು ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಾ ಇದ್ದೀರೋ ಅದನ್ನೇ ನಿಮ್ಮಿಂದ ತೆಗೆದುಹಾಕುತ್ತೇನೆ. ದೇವರು ತೆಗೆದುಹಾಕಿದರು ಪ್ರಿಯರೇ. ಯಾವ ಅಧಿಕಾರವನ್ನು ಆಧಾರ ಮಾಡಿಕೊಂಡು ಆ ದಿನ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿದನೋ ಆ ಸೊಲೊಮೋನನು, ಆ ಅಧಿಕಾರವನ್ನೇ ದೇವರು ತೆಗೆದುಹಾಕ್ತಾರೆ. ಈಗ ನೀವು ಹೇಳ್ಬೋದು, ಆದರೂ ಅವನಿಗೆ ಆರೋಗ್ಯವಿದೆಯಲ್ಲವೇ? ಕೇಳಿ ಪ್ರಿಯರೇ, ಸೊಲೊಮೋನನು ಪರಿಪಾಲನೆ ಮಾಡಲಾರಂಭಿಸಿದಾಗ ಅವನ ವಯಸ್ಸು ಸುಮಾರು 17 ವರ್ಷ ಆಗಿತ್ತು. ಸೊಲೊಮೋನನು 40 ವರ್ಷ ಪರಿಪಾಲನೆ ಮಾಡುತ್ತಾನೆ. 17 ವರ್ಷ ಪ್ಲಸ್ 40 ವರ್ಷಗಳು ಎಷ್ಟಾಗ್ತವೆ ಹೇಳಿ? 57 ವರ್ಷಗಳಾಗ್ತವೆ. ಇದೇ 11ನೇ ಅಧ್ಯಾಯದ ಕೊನೆ ವಚನ ನೋಡಿ, 42-43ನೇ ವಚನ ನೋಡಿ. ಸೊಲೊಮೋನನು ಯೆರೂಸಲೇಮಿನಲ್ಲಿದ್ದುಕೊಂಡು ಎಲ್ಲಾ ಇಸ್ರಾಯೇಲರನ್ನು ಆಳಿರುವ ಕಾಲವು 40 ವರ್ಷಗಳಾಗಿದ್ದವು. ಆನಂತರ 40 ವರ್ಷಗಳವರೆಗೂ ಪರಿಪಾಲನೆ ಮಾಡಿದ ನಂತರ ಸೊಲೊಮೋನನು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಶವ ಅವನ ತಂದೆಯಾದ ದಾವೀದನ ಪಟ್ಟಣದಲ್ಲಿ ಸಮಾಧಿ ಮಾಡಲಾಯಿತು. ಸತ್ತು ಹೋದ ಪ್ರಿಯರೇ. 40 ವರ್ಷ ಪರಿಪಾಲನೆ ಮಾಡಿದ ನಂತರ ಸೊಲೊಮೋನನು ಬದುಕಲಿಲ್ಲ, ಸತ್ತು ಹೋದ. ಅಷ್ಟಕ್ಕೂ ಏನಾಗಿರುತ್ತೆ? ಆರೋಗ್ಯ ಕೆಟ್ಟೋಗಿರುತ್ತೆ. 40 ವರ್ಷ ಪ್ಲಸ್ 17 ವರ್ಷ ಎಲ್ಲ ಒಟ್ಟಿಗೆ ಎಷ್ಟಾಗುತ್ತೆ ಹೇಳಿ? 57 ವರ್ಷ. ಅದು ಸಾಯಬೇಕಾದ ವರ್ಷ ಅನ್ನುತ್ತೀರಾ? ಮಾತ್ರವಲ್ಲ, ರಾಜನಾಗಿದ್ದ. ಒಬ್ಬ ರಾಜನು ಆಹಾರದ ವಿಷಯದಲ್ಲಿ ಎಷ್ಟೋ ಜಾಗರೂಕನಾಗಿರ್ತಾನೆ. ಆದರೆ 57 ವರ್ಷದ ವಯಸ್ಸಿನಲ್ಲಿ ಸತ್ತು ಹೋದ ಪ್ರಿಯರೇ. ಕೆಲವೊಂದು ಜನ ಬೈಬಲ್ ಪಂಡಿತರು ಈ ರೀತಿಯಾಗಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ ಹೇಳ್ತಾ ಇರ್ತಾರೆ, 40 ವರ್ಷ 17 ವರ್ಷ ಎರಡು ಒಟ್ಟಿಗೆ ಸೇರಿಸಿದ್ರೆ 57 ವರ್ಷ. ಈ ಚಿರುಪ್ರಾಯದಲ್ಲಿಯೇ ಸೊಲೊಮೋನನು ಸತ್ತು ಹೋದ. ಹಾಗೆ ಸಾಯುವುದಕ್ಕಿಂತ ಮುಂಚೆ ತಾನು ಮಾಡಿರುವಂತಹ ಎಲ್ಲಾ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟಿದ, ಅದಕ್ಕಾಗಿಯೇ ಪ್ರಸಂಗಿ ಪುಸ್ತಕ ಬರೆದ ಎಂಬುದಾಗಿ ಹೇಳ್ತಾ ಇರ್ತಾರೆ. ಇನ್ನು ಕೆಲವೊಂದು ಬೈಬಲ್ ಪಂಡಿತರು ಹೇಳುವುದೇನೆಂದರೆ, ಬಹುಶಃ ಸೊಲೊಮೋನನು ಆ 40 ಇಯರ್ಸ್ ಕಾಲದ ನಂತರ ಸ್ವಲ್ಪ ಕಾಲ ಬದುಕಿ ತನ್ನ ಜೀವಿತದಲ್ಲಿ ಮಾಡಿದಂತಹ ತಪ್ಪುಗಳ ನಿಮಿತ್ತ
ತನ್ನ ತಪ್ಪೊಪ್ಪಿಕೊಂಡು ಆನಂತರ ಪ್ರಸಂಗಿ ಎಂಬ ಪುಸ್ತಕ ಬರೆದಿರಬಹುದು, ಹಾಗಿರ್ಬೋದು ಅನ್ನುತ್ತಾರೆ. ಆದರೆ ಬೈಬಲ್ ಹೇಳ್ತದೆ 40 ವರ್ಷ ಸೊಲೊಮೋನನು ಪರಿಪಾಲನೆ ಮಾಡಿದ ನಂತರ ಏನಂತೆ? ಅವನು ಸತ್ತು ಹೋದನು. ನಾವು ಪಾಪ ಮಾಡುತ್ತಾ ದೇವರ ಮನಸ್ಸನ್ನು ನೋಯಿಸುತ್ತಾ ಇರುವುದಾದರೆ ದಯವಿಟ್ಟು ಸಹೋದರ ಸಹೋದರಿಯರೇ ಒಮ್ಮೆ ಆಲೋಚಿಸಿ. ನೀವು ಪಾಪ ಮಾಡ್ತಾ ಇರುವುದಾದರೆ ಯಾವುದೋ ಒಂದನ್ನು ಆಧಾರ ಮಾಡಿಕೊಂಡೇ ಪಾಪ ಮಾಡುತ್ತೀರಿ. ನಿಮ್ಮ ಚಟಗಳನ್ನು ಆಧಾರ ಮಾಡಿಕೊಂಡು ನೀವು ಪಾಪ ಮಾಡಬಹುದು. ನಿಮಗಿರುವ ಅಧಿಕಾರವನ್ನು ನೀವು ಉದ್ಯೋಗ ಕೊಡಿಸುವಂಥವರಾಗಿರ್ಬೋದು, ಒಬ್ಬ ಟೀಮ್ ಲೀಡರ್ ಆಗಿರ್ಬೋದು, ಇಲ್ಲವೇ ಅನೇಕರ ಮೇಲೆ ಪರಮಾಧಿಕಾರಿಯಾಗಿರ್ಬೋದು. ನಿಮ್ಮ ಅಧಿಕಾರವನ್ನು ಆಧಾರ ಮಾಡಿಕೊಂಡು ನೀವು ಪಾಪ ಮಾಡಬಹುದು. ನಿಮ್ಮ ಚಟಗಳನ್ನು ಆಧಾರ ಮಾಡಿಕೊಂಡು ನೀವು ಪಾಪ ಮಾಡಬಹುದು. ಇಲ್ಲವೇ ನಿಮ್ಮ ಅಧಿಕಾರವನ್ನು ಆಧಾರ ಮಾಡಿಕೊಂಡು ಪಾಪ ಮಾಡಬಹುದು. ಇಲ್ಲವೇ ನಿಮ್ಮ ಅಂದವನ್ನೇ ಆಧಾರ ಮಾಡಿಕೊಂಡು, ಅಂದವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು. ಕೆಲವೊಂದು ಹುಡುಗಿಯರು ತಮ್ಮ ಅಂದವನ್ನೇ ಬಂಡವಾಳ ಮಾಡಿಕೊಳ್ತಾರೆ, ಕೆಲವು ಹುಡುಗರು ಅಂದವನ್ನೇ ಬಂಡವಾಳ ಮಾಡಿಕೊಳ್ತಾರೆ. ನಿಮ್ಮ ಅಂದವನ್ನೇ ಆಧಾರ ಮಾಡಿಕೊಂಡು ಒಂದು ವೇಳೆ ನಿಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತಿರುವುದಾದರೆ ಎಚ್ಚರ. ಇನ್ನೂ ಕೆಲವೊಂದು ಜನ ಆಸ್ತಿಯನ್ನು ಬಂಡವಾಳವಾಗಿ ಮಾಡಿಕೊಳ್ತಾರೆ. ಆ ಆಸ್ತಿಯನ್ನು ಆಧಾರ ಮಾಡಿಕೊಂಡು ಏನ್ ಮಾಡಿದ್ರೂ ನಡೆಯುತ್ತೆ, ಹೇಗೆ ಜೀವಿಸಿದ್ರೂ ಕೂಡ ನಡೆಯುತ್ತೆ, ಯಾವ ಪಾಪ ಮಾಡಿದ್ರೂ ಕೂಡ ನಡೆಯುತ್ತೆ ಅಂದ್ಕೊಂಡು ಆಸ್ತಿಯನ್ನು ಆಧಾರ ಮಾಡಿಕೊಳ್ಳುವಂಥವರು ಪಾಪ ಮಾಡಬಹುದು. ಅಂದವನ್ನು ಆಧಾರ ಮಾಡಿಕೊಂಡು ಪಾಪ ಮಾಡಬಹುದು. ಒಂದು ಚಟವನ್ನು ಆಧಾರ ಮಾಡಿಕೊಂಡು ಪಾಪ ಮಾಡಬಹುದು. ಕೊನೆಯದಾಗಿ ಅಧಿಕಾರವನ್ನು ಆಧಾರ ಮಾಡಿಕೊಂಡು ನೀವು ಪಾಪ ಮಾಡಬಹುದು. ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಈ 4 ಕೂಡ ಸೊಲೊಮೋನನಲ್ಲಿ ಕಾಣಿಸಿಕೊಳ್ತವೆ. ಅಂದವನ್ನು ಆಧಾರ ಮಾಡಿಕೊಳ್ತಾನೆ, ಅಧಿಕಾರ ಆಧಾರ ಮಾಡಿಕೊಳ್ತಾನೆ, ಆಸ್ತಿಯನ್ನು ಆಧಾರ ಮಾಡಿಕೊಳ್ತಾನೆ, ಆರೋಗ್ಯವನ್ನು ಆಧಾರ ಮಾಡಿಕೊಳ್ತಾನೆ, ಚಟಗಳನ್ನು ಆಧಾರ ಮಾಡಿಕೊಳ್ತಾನೆ. ಏನ್ ಮಾಡಿದ್ರೂ ನಡೆಯುತ್ತೆ ಅಂದ್ಕೊಳ್ತಾನೆ. ಒಬ್ಬ ಮಾನವ ಮೃಗನಂತೆ ಜೀವಿಸುತ್ತಾನೆ. ದೇವ್ರೇನ್ ಹೇಳುತ್ತಾರೆ ಗೊತ್ತಾ? ನಿನ್ನನ್ನು ಸಾಯಿಸುತ್ತೇನೆ, ನಿನ್ನನ್ನು ನಿನ್ನ ಸಿಂಹಾಸನದಿಂದ ತೆಗೆದು ಹಾಕ್ತೇನೆ ಅಂದ್ರು. ಯಾವುದನ್ನು ಆಧಾರ ಮಾಡಿಕೊಂಡು ನೀನು ಇಷ್ಟ ಬಂದಂತೆ ಜೀವಿಸುತ್ತಿದ್ದೀಯೋ ಅದನ್ನು ನಾನು ನಿನ್ನಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳಿ ತೆಗೆದಾಕಿದ್ರು. ಪ್ರಿಯರೇ, ಸೊಲೊಮೋನನಂತಹ ರಾಜನನ್ನೇ ದೇವರು ಮಾಡಿದ ತಪ್ಪಿಗಾಗಿ ಶಿಕ್ಷಿಸಲಾರದೆ ಮೌನವಾಗಿರಲಿಕ್ಕಾಗಲಿಲ್ಲ. ಹಾಗಾದರೆ ನಾವೆಷ್ಟರವರು ಒಮ್ಮೆ ಯೋಚಿಸಿ. ಸಹೋದರ ಸಹೋದರಿಯರೇ, ಎಚ್ಚರಗೊಳ್ಳೋಣ. ಯಾಕೆ ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ ಇಷ್ಟ ಬಂದಂತೆ ಜೀವಿಸುತ್ತಾನೆ? ಯಾಕೆ ಒಬ್ಬ ಮನುಷ್ಯನು ತನ್ನ ಬದುಕಿನಲ್ಲಿ ಮಾಡಬಾರದ ತಪ್ಪನ್ನು ಮಾಡ್ತಾನೆ? ಮಾಡ್ತಿರೋದು ತಪ್ಪು ಎಂದು ತಿಳ್ಕೊಂಡ್ರು ಕೂಡ ಮತ್ತೆ ಮತ್ತೆ ಯಾಕೆ ಮಾಡ್ತಾನೆ? ತನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಹೃದಯದಲ್ಲಿ ನೀವು ದೇವರಿಗೆ ಸ್ಥಳ ಕೊಡುವುದಾದರೆ ನೀವು ಪಾಪ ಮಾಡುವುದಕ್ಕೆ ಭಯಪಡ್ತೀರಿ. ನಿಮ್ಮೊಳಗೆ ದೇವರ ಆತ್ಮ ಇರುವುದಾದರೆ ನೀವು ಪಾಪ ಮಾಡುತ್ತಿರುವಾಗ ದೇವರ ಆತ್ಮ ನಮ್ಮನ್ನು ಎಚ್ಚರಿಸುವುದನ್ನು ನಾವು ಗಮನಿಸುತ್ತೇವೆ. ಅದಕ್ಕೆ ನಾವು ಕರೆಯುವುದೇನೆಂದರೆ ದೇವರ ಆತ್ಮ ಎಂದು ಕರೆಯುತ್ತೇವೆ, ಇಲ್ಲವೇ ಅಂತರಾತ್ಮ ಎಂದು ಕೂಡ ಕರೆಯುತ್ತೇವೆ. ಕೆಲವರಿಗಂತೂ ಅಂತರಾತ್ಮವೇ ಇರೋದಿಲ್ಲ. ಯಾವ ತಪ್ಪು ಮಾಡಿದ್ರೂ ಕೂಡ ಅವರ ಮನಸ್ಸಿನಲ್ಲಿ ಯಾವ ಬಾಧೆ ಇರಲ್ಲ, ಯಾವ ಬೇಸರ ಇರಲ್ಲ. ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಸಣ್ಣಪುಟ್ಟ ಕೆಲಸ ಮಾಡುವ ಒಬ್ಬ ಕೆಲಸಗಾರನಿದ್ದ. ಆದರೆ ಆ ಕೆಲಸ ಮಾಡುವ ಚಿಕ್ಕ ಹುಡುಗನು ಏನಾದ್ರೂ ತಪ್ಪು ಮಾಡಿದ್ರೆ ಮನಸ್ಸಲ್ಲಿ ಬಹಳ ನೊಂದ್ಕೊಳ್ತಾ ಇದ್ದ. ಅಯ್ಯಯ್ಯೋ, ನಾನು ಸುಳ್ಳು ಹೇಳಿಬಿಟ್ಟೆ ಅಲ್ಲ, ಅಯ್ಯೋ ನಾನು ಸುಳ್ಳು ಹೇಳಿದೇನಲ್ಲವೇ, ಅಯ್ಯೋ ನಾನು ಸುಳ್ಳು ಹೇಳಿದೇನಲ್ಲವೇ ಎಂದು ಹೀಗೆ ಮನಸ್ಸಲ್ಲಿ ನೊಂದುಕೊಳ್ತಾ ಇರ್ತಿದ್ದ. ಈ ಯಜಮಾನನು ಅವನನ್ನು ನೋಡ್ತಿರುವಾಗ ಆ ಹುಡುಗ ಬಹಳ ಟೆನ್ಷನ್ಗೊಳಗಾಗಿ ಮನಸ್ಸಲ್ಲಿ ನೊಂದ್ಕೊಳ್ತಾ ಇರುವುದನ್ನು ನೋಡಿ, ಏನಾಯ್ತಪ್ಪ ಎಂದು ಕೇಳಿದಾಗ, ಅಯ್ಯೋ ಸುಳ್ಳು ಹೇಳಿದೆ ಸಾರ್, ಅಯ್ಯೋ ನನ್ನ ಮನಸ್ಸೇ ಸರಿಯಾಗಿಲ್ಲ ಸಾರ್, ನಾನು ಹಾಗೆ ಸುಳ್ಳು ಹೇಳಬಾರ್ದಿತ್ತು. ಏನಪ್ಪ ಸುಳ್ಳು ಹೇಳಿದ್ದಕ್ಕೆ ಅಷ್ಟು ಮನಸ್ಸಲ್ಲಿ ನೊಂದ್ಕೊಳ್ತಾ ಇದೀಯಾ? ನನಗೆ ನೋಡಪ್ಪ, ನಾನು ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಹೇಳೋದೆಲ್ಲ ಬರೀ ಸುಳ್ಳೆ, ಮಾಡೋದೆಲ್ಲ ಪಾಪಿಷ್ಟ ಕೆಲಸವೇ. ನಾನು ನೋಡ್ತಾ ಇದೀಯಲ್ಲವೇ, ನನಗೆ ಯಾವ ಭಯ ಇಲ್ಲ, ಭೀತಿ ಇಲ್ಲ, ನನಗೆ ಯಾವ ಟೆನ್ಷನ್ ಇಲ್ಲ ಎಂದು ಹೇಳಿದಾಗ ಆ ಚಿಕ್ಕ ಹುಡುಗ ಹೇಳ್ತಾನೆ, ಸಾರ್, ಸತ್ತಿರುವ ಶವದ ಮೇಲೆ ನೀವು 10 ಚೀಲ ಅಕ್ಕಿ ಇಟ್ಟಿದ್ದೀರಿ ಅಂದ್ಕೊಳ್ಳಿ, ಅದಕ್ಕೇನಾದ್ರೂ ಆಗುತ್ತಾ? ಅದಕ್ಕೇನಾಗುತ್ತೆ ಅಪ್ಪ, ಅದು ಈಗಾಗಲೇ ಸತ್ತಿದೆಯಲ್ಲವೋ ಅಂದಾಗ, ಹಾಗಿದೆ ಸರ್ ನಿಮ್ಮ ಪರಿಸ್ಥಿತಿ. ಏನಂದೆ? ನೀವು ಸತ್ತೋಗಿದ್ದೀರಲ್ಲವೇ ಸಾರ್? ಅಯ್ಯೋ ನಾನ್ ಸಾಯೋದೇನಪ್ಪ ಅಂದಾಗ ಹೇಳ್ತಾನೆ, ನಿಮ್ಮ ಅಂತರಾತ್ಮ ಸತ್ತಿದೆ, ನಿಮ್ಮ ಮನಸ್ಸಾಕ್ಷಿ ಸತ್ತಿದೆ, ನಿಮ್ಮ ಆತ್ಮಿಕತೆ ಸತ್ತಿದೆ. ಅದಕ್ಕೆ ನೀವು ಯಾವ ತಪ್ಪು ಮಾಡಿದ್ರೂ ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾವ ತಪ್ಪು ಮಾಡಿದ್ರೂ ಕನಿಷ್ಠ ಬೆದರಿಕೆ ನಿಮಗಿಲ್ಲ. ಆದರೆ ನಾನಿನ್ನೂ ಬದುಕಿದ್ದೇನೆ ಸಾರ್, ನನ್ನ ಆತ್ಮಿಕತೆ ಬದುಕಿದೆ, ನನ್ನ ಅಂತರಾತ್ಮ ಬದುಕಿದೆ, ನನ್ನ ಮನಸ್ಸಾಕ್ಷಿ ಕೂಡ ಬದುಕಿದೆ. ಯಾಕೆಂದರೆ ಬದುಕಿರುವಂತಹ ದೇವರು ನನ್ನೊಳಗಿದ್ದಾರೆ ಸರ್ ಅಂದ. ಸತ್ತಿರುವ ದೇವರು ನಿಮ್ಮೊಳಗಿರುವುದರಿಂದ ನೀವು ಸತ್ತವರಂತೆ ಬದುಕುತ್ತಾ ಇದ್ದೀರಿ. ಆದರೆ ಜೀವಿಸುವ ದೇವರು ನನ್ನೊಳಗಿರುವುದರಿಂದ ನನ್ನ ಮನಸ್ಸಾಕ್ಷಿ ಬದುಕಿದೆ ಅಂದ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನಮ್ಮ ಮನಸ್ಸಾಕ್ಷಿ ಬದುಕಿದೆಯಾ ಇಲ್ಲವೇ ಸಾಯಿಸಿಬಿಟ್ಟಿದ್ದೇವಾ? ಅಯ್ಯೋ ಚಿಕ್ಕಂದಿನಲ್ಲೇ ಸಾಯಿಸಿಬಿಟ್ಟಿದ್ದೇವೆ ಅನ್ನುವಂಥವ್ರಿದ್ದೀರಾ? ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಸಾಯಿಸಿರುವುದಾದರೆ ಕೇಳಿರಿ, ನೀವು ಮಾಡುವ ತಪ್ಪೇನೆಂದು ನಿಮಗೆ ಗೊತ್ತಾಗೋದಿಲ್ಲ. ಯೋಹಾನನು ಬರೆದಿರುವಂತಹ ಮೊದಲನೆಯ ಪತ್ರಿಕೆ
ಯೋಹಾನನು ಬರೆದಿರುವ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ವಾಕ್ಯ ಏನು ಹೇಳುತ್ತೆ ನೋಡಿ. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟೆಂದು ಹೇಳುತ್ತೆ. ನಮ್ಮ ಮನಸ್ಸಾಕ್ಷಿ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ, ಈಗ ನೀವು ಮಾಡ್ತಿರೋದು ತಪ್ಪು, ಯಾಕೆ ಪಾಪಿಷ್ಟ ಕೆಲಸ ಮಾಡ್ತಿದ್ದೀರಿ, ಯಾಕೆ ನೋಡಬಾರದನ್ನು ನೋಡ್ತಿದ್ದೀರಿ, ಯಾಕೆ ಸುಳ್ಳಾಡ್ತಾ ಇದ್ದೀರಿ, ಯಾಕೆ ಅಷ್ಟು ಅಸೂಯೆ ಪಡ್ತಿದ್ದೀರಿ, ಯಾಕೆ ಹಾಗೆ ಮಾತಿನಿಂದ ಮನಸ್ಸು ನೋಯಿಸ್ತೀರಿ ಎಂದು ಹೀಗೆ ನಿಮ್ಮ ಮನಸ್ಸಾಕ್ಷಿ ಮೇಲಿಂದ ಮೇಲೆ ನೀವು ದೋಷಿಗಳೆಂದು ನಿರ್ಣಯಿಸುತ್ತಿರುವುದಾದರೆ ನೀವು ಪಾಪದಲ್ಲಿ ಜೀವಿಸ್ತಿದ್ದೀರಿ ಎಂದರ್ಥ. ಹಾಗಿರಲಾರದೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರುವುದಾದರೆ ನೀವು ಧೈರ್ಯದಿಂದ ಜೀವಿಸಬಹುದು. ಒಮ್ಮೆ ಯೋಚಿಸಿ, ಒಂದು ದಿನದಲ್ಲಿ ಎಷ್ಟು ಸಾರಿ ನಮ್ಮ ಮನಸ್ಸು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸುತ್ತದೆ ಎಂದು ಒಂದು ಸಾರಿ ಆಲೋಚಿಸಿರಿ. ಸಹೋದರ ಸಹೋದರಿಯರೇ, ಸೊಲೊಮೋನನು ಭಯಂಕರವಾದ ರೀತಿಯಲ್ಲಿ ಸ್ತ್ರೀಯರೊಂದಿಗೆ ವ್ಯಾಮೋಹದಲ್ಲಿ ಬೀಳುವುದು ಮಾತ್ರವಲ್ಲದೆ ಅವರನ್ನು ಇಟ್ಕೊಳ್ಳುವುದಕ್ಕೆ ಶುರು ಮಾಡ್ತಾನೆ. ಅವನ ಪರಿಸ್ಥಿತಿ ಹೇಗಿತ್ತು ನೋಡಿ. ಕಾಮ ವಿಕಾರ ಚೇಷ್ಟೆಗಳು ನಿಮ್ಮೊಳಗೇ ಕಾಮ ವಿಕಾರ ಚೇಷ್ಟೆಗಳು ಜರುಗುತ್ತಿವೆ ಅಂದರ್ಥ. ಯೆಹೆಜ್ಕೇಲ 22:9ನೇ ವಚನದ ಕೊನೆ ಸಾಲು, ನಿಮ್ಮ ಮಧ್ಯದಲ್ಲಿ ಕಾಮ ವಿಕಾರ ಚೇಷ್ಟೆಗಳು ಜರುಗುತ್ತಾ ಇವೆ. ಈ ವಚನ ಬಹುಶಃ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿ ನಿಮಗೂ ಅನ್ವಯಿಸುತ್ತೆ ಏನೋ. ನಿಮ್ಮ ಮಧ್ಯದಲ್ಲಿ ಕಾಮವಿಕಾರ ಚೇಷ್ಟೆಗಳು ಜರುಗುತ್ತಾ ಇವೆಯೇನೋ. ತನ್ನ ತಂದೆಗೆ ಮಾನಭಂಗ ಮಾಡುವಂಥವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಮುಟ್ಟಿನಿಂದ ಅಶುದ್ಧಳಾದ ಸ್ತ್ರೀಯನ್ನು ಹಾಳು ಮಾಡುವಂಥವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಒಬ್ಬನು ತನ್ನ ನೆರೆಯವನ ಹೆಂಡತಿಯೊಂದಿಗೆ ಕೂಡಿ ಹೇಯ ಕೃತ್ಯಗಳನ್ನು ಮಾಡಿದನು. ಮತ್ತೊಬ್ಬನು ಕಾಮಾತುರನಾಗಿ ತನ್ನ ಸೊಸೆಯನ್ನೇ ಅಪವಿತ್ರಗೊಳಿಸಿದನು. ನಿಮ್ಮಲ್ಲಿ ಮತ್ತೊಬ್ಬನು ತಂದೆಯ ಮಗಳೇ ಆದ ತಂಗಿಯ ಮಾನವನ್ನು ಭಂಗಪಡಿಸಿದ್ದಾನೆ. ಏನಿದು ಪ್ರಿಯರೇ? ತಂದೆಯ ಮಗಳಂದ್ರೆ ಅರ್ಥವೇನು ಪ್ರಿಯರೇ? ತಂಗಿಯಲ್ಲವೋ, ಮಕ್ಕಳಲ್ಲವೋ? ಒಂದು ದಿನ ನನ್ನ ಬಳಿಗೆ ಗಂಡ ಹೆಂಡತಿಯರಿಬ್ಬರು ಬಂದು ಬಹಳ ಕಳವಳ ಪಡ್ತಾ ಇದ್ರು. ಅಳ್ತಾ ನಿಂತ್ಕೊಂಡಿದ್ರು. ಅವ್ರು ಅಳ್ತಿರುವಾಗ ಕೇಳಿದೆ, ಯಾಕಮ್ಮ ಇಷ್ಟೊಂದು ಅಳ್ತಿದ್ದೀರಿ ಎಂದು. ಆಗ ಗಂಡ ಹೇಳ್ತಾನೆ, ಏನ್ ಹೇಳ್ಕೊಳ್ಬೇಕು ಬ್ರದರ್, ನಾಚಿಕೆಯ ಅವಮಾನದಿಂದ ನಮ್ಮ ಗ್ರಾಮ ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ. ಏನಾಯ್ತು? ನಾಚಿಕೆಗೇಡುತನದ ಕೆಲಸ ನಡೆಯಿತು. ನನ್ನ ಸ್ವಂತ ತಂದೆಯೇ ನನ್ನ ಹೆಂಡತಿಯನ್ನು ಹಾಳು ಮಾಡಿದ್ದಾನೆ ಅಂದ. ಅದನ್ನು ತಾಳಲಾರದೆ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದೆವು. ಆದರೆ ಈ ಕಲ್ವರಿಸುರದಲ್ಲಿ ವಾಕ್ಯವನ್ನು ಕೇಳಿ ಆಧರಿಸಲ್ಪಟ್ಟು ಧೈರ್ಯದಿಂದ ಬದುಕುವುದಕ್ಕಾಗಿ ತೀರ್ಮಾನಿಸಿದೆವು ಅಂದ್ರು. ಎಂಥ ಘೋರ ನೋಡಿ. ಸ್ವಂತ ತಂದೆಯೇ ಮಗನ ಸಂಸಾರಕ್ಕೆ ಕಿಚ್ಚು ಹಚ್ಚುವುದಾದರೆ ಹೇಗೆ ತಾಳಲಿಕ್ಕಾಗತ್ತೆ ಪ್ರಿಯರೇ? ಮಗನು ಒಂದು ದಿನ ಒಬ್ಬ ತಾಯಿ ಬಂದು ಹೇಳ್ತಾಳೆ, ಅಯ್ಯ, ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರೆ ಅಯ್ಯ, ದಿನ ತುಂಬಿದ ಗರ್ಭಿಣಿಯಾಗಿದ್ದಾಳೆ ಅಂದಾಗ ಆಕೆಗೆ ಕೇಳ್ದೆ, ಆ ಮಗಳಿಗೆ ಕೇಳ್ದೆ, ನೀವೊಬ್ರೇ ಬಂದಿರಿ, ಗಂಡ ಎಲ್ಲಿ ಎಂದು ಕೇಳ್ದೆ. ತಾಯಿ ಹೇಳಿದಳು, ಗಂಡ ಇಲ್ಲ ಎಂದು. ಗಂಡ ಇಲ್ಲದೆ ಮತ್ತೆ ಹೇಗೆ ಈಕೆ ಗರ್ಭಧರಿಸಿದಾಳೆ? ಏನ್ ಜರುಗಿತು ಅಂದೆ. ಅಳ್ತಾ ಇದ್ರು, ಇಬ್ರು ಅಳ್ತಾ ಇದ್ರು. ಆ ತಂಗಿಗೆ ಕೇಳ್ದೆ, ಆ ಸಹೋದರಿಗೆ ಕೇಳ್ದೆ, ನಿನ್ ಗಂಡ ಎಲ್ಲಿ ಎಂದು. ಮಾತೇ ಆಡಲಿಲ್ಲ. ಆಗ ಅವಳ ತಾಯಿ ಹೇಳ್ತಾಳೆ, ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ಅಂದಳು. ಮದುವೆ ಆಗದೆ ಮತ್ತೆ ಹೇಗೆ ಗರ್ಭ ಧರಿಸಿದ್ದಾಳೆ ಎಂದು ಕೇಳ್ದೆ. ಯಾವುದಾದ್ರೂ ಹುಡುಗನಿಗೆ ಪ್ರೀತಿ ಮಾಡ್ದಳ? ಇಲ್ಲ ಅಂದಳು. ಮತ್ತೆ ಇದು ಹೇಗಾಯ್ತು ಅಂದೆ. ನನ್ನ ಮಗನೇ ಮಗಳನ್ನು ಹಾಳು ಮಾಡಿದಾನಯ್ಯ ಅಂದಳು. ಹೇಗೆ ಹೇಳ್ಕೊ ಅನ್ನುತ್ತೀರಿ? ನನ್ನ ಮನೆಯಲ್ಲಿರುವ ನನ್ನ ಮಗನೇ ನನ್ನ ಮನೆಯಲ್ಲಿರುವ ಮಗಳನ್ನು ತಾಯಿಯನ್ನಾಗಿ ಮಾಡಿದ. ಯಾರಿಗೆ ಹೇಳ್ಕೊ ಅನ್ನುತ್ತೀರಯ್ಯ? ಆ ಮಾತು ಕೇಳಿದ ಕೂಡಲೇ ಹೃದಯದಲ್ಲಿ ನೊಂದುಕೊಂಡೆ. ಅವ್ರು ಹೇಳಿದ್ರು, ಮಗನಂತಿರುವ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇವಂದ್ರು. ಆಗ ಆ ತಾಯಿಯನ್ನು, ಆ ತಂಗಿಯನ್ನು ಒಂದು ಮನೆಯಲ್ಲಿಟ್ಟು ಆ ಮಗುವಿಗೆ ಜನ್ಮ ಕೊಡುವವರೆಗೂ ಒಬ್ಬ ಅಣ್ಣನಾಗಿ ನಾನು ಜವಾಬ್ದಾರಿಕೆ ವಹಿಸಿದೆ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಸಹೋದರರೇ ಸಹೋದರಿಯರೇ, ಇದು ಎಂಥ ಕೆಲಸ ಆಗಿದೆ ನೋಡಿ. ಏನಿದು? ಪಾಪಿಷ್ಟ ಲೋಕ. ಪಾಪ ಮಾಡುವುದಕ್ಕೆ ಯಾವ ಮಟ್ಟಕ್ಕೂ ಹೋಗುವಂತಹ ಭ್ರಷ್ಟಲೋಕ ಇದಾಗಿದೆ. ಯಾಕೆ ಹೀಗೆ ಜರುಗುತ್ತಿದೆ? ಅವರು ಯೆಹೋವನಿಗೆ ತಮ್ಮ ಹೃದಯದಲ್ಲಿ ಸ್ಥಳವನ್ನೂ ಕೊಡದೇ ಇದ್ದದಕ್ಕಾಗಿ ಹೀಗೆ ಮಾಡಿದ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಎಲ್ಲಾ ವಿಧವಾದ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಬಂಧಿತರಾಗಿರುವಂಥವರು. ನಿಮ್ಮ ಕಣ್ಣು ಏನು ನೋಡಲಿಚ್ಛಯಿಸುತ್ತೋ ಅದನ್ನು ನೋಡುವಂಥದ್ದು, ನಿಮ್ಮ ಶರೀರ ಏನ್ ಮಾಡಬೇಕನ್ನಿಸುತ್ತೋ ಅದನ್ನು ಮಾಡುವಂಥದ್ದು,
ಯಾವುದು ಕುಡಿಯಬೇಕನಿಸುತ್ತೋ ಅದು ಕುಡಿಯುವಂಥದ್ದು, ಎಲ್ಲಿಗೆ ಹೋಗಬೇಕನಿಸುತ್ತೋ ಅಲ್ಲಿಗೆ ಹೋಗುವುದು. ಕಂಟ್ರೋಲ್ ಇಲ್ಲದಂತಹ ಜೀವಿತ ನೀವು ಜೀವಿಸುತ್ತಿರುವುದಾದರೆ ಕೇಳಿರಿ, ಸೊಲೊಮೋನನಂತಹ ಮಹಾರಾಜನನ್ನೇ ದೇವರು ಶಿಕ್ಷಿಸಿದ್ದಾರೆ. ನಿಮ್ಮನ್ನು ಶಿಕ್ಷಿಸುವುದು ದೇವರಿಗೆ ಸ್ವಲ್ಪವೂ ಕೂಡ ಕಷ್ಟವಿಲ್ಲ. ಮತ್ತೇನ್ ಮಾಡಬೇಕು? ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕನಿಕರವನ್ನು ಹೊಂದಿಕೊಳ್ತಾನೆಂದು ಬೈಬಲ್ ಹೇಳುತ್ತದೆ. ಈ ದಿನ ನಮ್ಮಲ್ಲಿ ಕೆಲವರು ಪ್ರತಿ ವಿಧವಾದ ಪಾಪಕ್ಕೆ ಬಂದಿಗಳಾಗಿ ಜೀವಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ 15 ಅಡಿ ಆಳ ಇರುವಂತಹ ಒಂದು ಗುಂಡಿಯೊಳಗಡೆ ಬಿದ್ದಿದ್ದಾನೆ ಅಂದ್ಕೊಳ್ಳಿ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅವನು ಹೊರಗೆ ಬರ್ಲಿಕ್ಕಾಗುತ್ತಂತೀರಾ? ನೀವೇ ಹೇಳಬೇಕು. ಒಣಗಿದ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂದ್ಕೊಳ್ಳಿ. ಏನ್ ಮಾಡುವುದಾದರೆ ಅವನು ಹೊರಗೆ ಬರ್ತಾನೆ ಹೇಳಿ? ಕಿರ್ಚಿದ್ರೆ ಹೊರಗೆ ಬರುತ್ತಾನಾ? ಬರಲ್ಲ. ಇಲ್ಲವೇ ತನ್ನ ಅಂಗಿಯನ್ನು ಹಿಡಿದುಕೊಂಡು ತಾನು ಮೇಲಕ್ಕೆ ಬರ್ಲಿಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ಏನ್ ಮಾಡಿದ್ರೆ ಅವನು ಹೊರಗೆ ಬರ್ಲಿಕ್ಕೆ ಸಾಧ್ಯ? ಎಷ್ಟೇ ತಾಪತ್ರೆ ಪಟ್ಟರೂ ಕೂಡ 10-15 ಅಡಿ ಆಳ ಇರುವ ಗುಂಡಿಯೊಳಗಡೆ ಬಿದ್ದಂಥವನು ಹೊರಗೆ ಬರುವ ಚಾನ್ಸ್ ಇಲ್ಲ. ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿ ಕೆಲವರು ಹಾಗೇ ಬಿದ್ದಿದ್ದಾರೆ. ಯಾವ ಪಾಪದಲ್ಲಿ ನೀವು ಬಿದ್ದಿದ್ದೀರೋ ಅದರಿಂದ ನೀವು ಹೊರಬರ್ಲಿಕ್ಕಾಗ್ತಾ ಇಲ್ಲ. ಬಹಳಷ್ಟು ತಾಪತ್ರೆ ಪಡ್ತಿದ್ದೀರಿ. ಇನ್ನು ಕುಡಿಯಬಾರ್ದಂದ್ಕೊಳ್ತೀರಿ, ಕುಡಿದು ಬಿಡ್ತೀರಿ. ಹೆಂಡತಿಗೆ ಒದಿಯಬಾರ್ದಂದ್ಕೊಳ್ತೀರಿ, ಒದಿಯುತ್ತೀರಿ. ತಪ್ಪು ದಾರಿಯಲ್ಲಿ ತಿರ್ಗಬಾರ್ದಂದ್ಕೊಳ್ತೀರಿ, ತಿರ್ಗಾಡ್ತೀರಿ. ಯಾಕೆಂದರೆ ನೀವು ಬಿದ್ದವರಾಗಿದ್ದೀರಿ. ಒಂದು ಭಯಂಕರವಾದ ಪಾಪ ಎಂಬ ಗುಂಡಿಯೊಳಗಡೆ ನೀವು ಬಿದ್ದವರಾಗಿದ್ದೀರಿ. ನೀವು ತಲೆ ಕೆಳಗ್ ಮಾಡಿ ತಪಸ್ ಮಾಡಿದ್ರೂ ಕೂಡ ಆ ಗುಂಡಿಯೊಳಗಿಂದ ಹೊರಬರಲು ಚಾನ್ಸ್ ಇಲ್ಲ. ಹಾಗಾದ್ರೆ ಹೊರಬರ್ಬೇಕಾದ್ರೆ ಏನ್ ಮಾಡಬೇಕು? ಯಾರೋ ಒಬ್ಬರು ಮೇಲಿನಿಂದ ಸಹಾಯ ಮಾಡಿದ ಹೊರತು ನೀವು ಹೊರಗೆ ಬರುವ ಚಾನ್ಸ್ ಇಲ್ಲ. ಯಾರಾದ್ರೂ ಒಬ್ರು ಕೈ ಚಾಚಿ ಕೈ ಕೊಡಬೇಕು, ಯಾರಾದ್ರೂ ಒಬ್ರು ಹಗ್ಗಾದ್ರೂ ಎಸೆಯಬೇಕು. ಅವಾಗ ತಾನೇ, ಅಂದ್ರೆ ಯಾರಾದ್ರೂ ನಿಮ್ಮನ್ನು ಹೊರಗೆ ಎಳೆದ ಹೊರತು ನೀವು ಹೊರಬರುವ ಚಾನ್ಸ್ ಇರಲ್ಲ. ಈ ದಿನ ನನ್ನ ಯೇಸು ನಿಮ್ಮ ಕಡೆಗೆ ತನ್ನ ಕೈ ಚಾಚುತ್ತಿದ್ದಾರೆ, ನಿಮ್ಮನ್ನು ಹೊರಗೆ ತರಬೇಕೆನ್ನುವುದಕ್ಕಾಗಿ. ನಿಮ್ಮ ಪಾಪಗಳಿಂದಲೂ ಪಾಪಿಷ್ಟ ವಾತಾವರಣದಿಂದಲೂ ನಿಮ್ಮನ್ನು ಹೊರಗೆ ತರಬೇಕು ಎನ್ನುವುದಕ್ಕಾಗಿಯೇ ಪರಲೋಕದಿಂದ ಈ ಭೂಲೋಕಕ್ಕೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇಳಿದು ಬಂದಿದ್ದಾರೆ. ನೀವು ಬಿದ್ದಿರುವ ಸ್ಥಳಕ್ಕೆ ಆತನು ಬಂದಿದ್ದಾನೆ. ನಾವು ಎಲ್ಲಿ ಬಿದ್ದಿದ್ದೇವೆ? ಇಗೋ ಇಲ್ಲಿಯೇ ಬಿದ್ದಿದ್ದೇವೆ. ಈ ಭೂಲೋಕದಲ್ಲಿ ನಾವು ಬಿದ್ದಿದ್ದೇವೆ, ಕೆಟ್ಟು ಹೋಗಿದ್ದೇವೆ. ನಾವು ಬಿದ್ದಿರುವಂತಹ ಸ್ಥಳಕ್ಕೆ ಆತನು ಇಳಿದು ಬಂದಿದ್ದಾನೆ. ಬನ್ನಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಬೇಕೆಂದು ಕೋರುತ್ತೇನೆ. ಪ್ರಾರ್ಥಿಸೋಣವೇ? ಪರಿಶುದ್ಧನಾದ ತಂದೆಯೇ, ನಿಮ್ಮ ದಿವ್ಯವಾದ ಸನ್ನಿಧಿಯಲ್ಲಿ ಎಷ್ಟೋ ವಿಷಯಗಳನ್ನು ದೇವರೇ ನಾವು ಕಲಿತುಕೊಂಡಿದ್ದೇವೆ. ಸೊಲೊಮೋನನಂಥವನೇ ಅಧಿಕಾರವನ್ನು, ಅಂದವನ್ನು, ಆಸ್ತಿಯನ್ನು ಆಧಾರ ಮಾಡಿಕೊಂಡು ದೇವರೇ ಅಪವಿತ್ರವಾದಂತಹ ಪಾಪಿಷ್ಟ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಏರ್ಪಡಿಸಿಕೊಂಡು ನಿಮ್ಮೊಂದಿಗಿರುವ ಸರಿಯಾದ ಸಂಬಂಧವನ್ನು ಕಳೆದುಕೊಂಡು ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುತ್ತಾನೆ. ನಮ್ಮಲ್ಲಿಯೂ ಕೂಡ ಯಾರಾದರೂ ಇದ್ದಾರೇನೋ? ಅವರಿಗೆ ನೀವು ಕೊಟ್ಟಿರುವಂತಹ ಆರೋಗ್ಯವನ್ನು, ಅಂದವನ್ನು, ಆಕಾರವನ್ನು, ಆಸ್ತಿಯನ್ನು, ಅಧಿಕಾರವನ್ನು ಆಧಾರ ಮಾಡಿಕೊಂಡು ಅಪವಿತ್ರವಾದ ಕೆಲಸಗಳನ್ನು ಮಾಡುತ್ತಾ ನಿಮ್ಮ ಮನಸ್ಸನ್ನು ನೋಯಿಸ್ತಿದ್ದಾರೇನೋ? ತಮ್ಮ ಜೀವಿತವನ್ನು ಕೂಡ ನಾಶ ಮಾಡಿಕೊಳ್ತಿದ್ದಾರೇನೋ? ಅದು ಯಾವತ್ತಿಗೂ ಕ್ಷೇಮವಲ್ಲ. ಸೊಲೊಮೋನನಂಥವನೇ ತನ್ನ ರಾಜ್ಯವನ್ನೇ ಕಳೆದುಕೊಳ್ಳಬೇಕಾಯ್ತು, ಅದರ ಜೊತೆಗೆ ಎಲ್ಲವನ್ನೂ ಕಳ್ಕೊಳ್ಳಬೇಕಾಯ್ತು. ದೇವರೇ, ನಿಮ್ಮಿಂದ ದೂರವಾಗುವುದು, ನಿಮಗೆ ವ್ಯತಿರೇಕವಾಗಿ ಜೀವಿಸುವುದು ನಮಗೆ ಯಾವತ್ತೂ ಕೂಡ ಕ್ಷೇಮವಲ್ಲ. ದೇವರೇ, ನಿಮ್ಮನ್ನು ಬಿಟ್ಟು ಈ ಲೋಕದೊಳಗೆ ಬೆರೆತುಕೊಳ್ಳುವುದು, ಲೋಕಾನುಸಾರವಾಗಿ ಜೀವಿಸುವುದು ಸ್ವಂತ ಕೈಯಾರೆ ಕಷ್ಟ ನಷ್ಟಗಳನ್ನು ತಂದುಕೊಳ್ಳುವಂಥದ್ದಾಗಿದೆ. ಹಾಗಾಗಿ ದೇವರೇ, ನಿಮ್ಮಿಂದ ದೂರ ಆಗುವುದಾದರೆ ನಮಗುಳಿಯುವ ಗತಿ, ಅಂತ್ಯಾವಸ್ಥೆಯೂ ಇದೇ ಆಗಿರುತ್ತೆ. ದೇವರೇ, ಸಮಸ್ತವನ್ನು ಕಳ್ಕೊಳ್ಳುತ್ತೇವೆ, ಆರೋಗ್ಯವನ್ನು ಕೂಡ ಕಳೆದುಕೊಳ್ಳುತ್ತೇವೆ. ಯಾರೂ ಆಧಾರವಿರಲಾರದೆ ದೇವರೇ ಅನಾಥರಾಗಿ ಉಳ್ಕೊಳ್ಳುತ್ತೇವೆ. ಆ ದಿನ ನಮಗೆ ಬರಲಾರದೆ ಇರಬೇಕಾದರೆ ನಿಮ್ಮ ಆಲಯಕ್ಕೆ ಹತ್ತಿ ಹೋಗುವವರಾಗಿ, ಹತ್ತಿ ಬರುವವರಾಗಿ, ನಿಮ್ಮ ನಿಕಟತೆಗೆ ಮತ್ತಷ್ಟು ಸೇರುವವರನ್ನಾಗಿ ನಮ್ಮನ್ನು ಸಿದ್ಧಪಡಿಸಿರೆಂದು ನಿಮ್ಮ ನಾಮವೊಂದೇ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.